ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಶೇಷ ಏನಪ್ಪ ಅಂತಂದರೆ ಇವತ್ತು ನಾನು ದಾಲ್ ಡೋಕ್ಲಿ ಮಾಡಕತ್ತೀನಿ. ಬೆಂಗಳೂರಾಗ ಭಾಳ ಅಂದ್ರೆ ಭಾಳ ಮಳೆ ಆಗೈತಿ, ಭಾಳ ಅಂದ್ರೆ ಭಾಳ ಥಂಡಿ ಬಿಟ್ಟೈತಿ. ಅದಕ್ಕೆ ಬಿಸಿ ಬಿಸಿಯಾಗಿ ದಾಲ್ ಡೋಕ್ಲಿ ತಿನ್ನಂಗಾಗಿತ್ತು. ಅದಕ್ಕೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಈ ವಿಡಿಯೋ ಮಾಡಕತ್ತೀನಿ. ಬರ್ರಿ ಇದನ್ನು ಹೆಂಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋದಂದ್ರೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಹೆಸರು ಕಾಳು ಬೇಳೆ ಅಂದರೆ ಸಿಪ್ಪೆ ಇರೋದು, ಇದು ಕೊತ್ತಂಬರಿ, ಸ್ವಲ್ಪ ಉಪ್ಪು ಮತ್ತು ಒಂದು ಟಮಾಟಿ ಹಣ್ಣು, ಕರಿಬೇವು, ಒಂದು ಈರುಳ್ಳಿ ಮತ್ತು ಸಾಸಿವೆ, ಜೀರಿಗೆ, ಅಜ್ವಾಯಿನು, ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪೌಡರು, ಖಾರದ ಪುಡಿ, ಎಣ್ಣೆ ಮತ್ತು ಗರಂ ಮಸಾಲ. ಈಗ ಹೆಂಗೆ ಸ್ಟಾರ್ಟ್ ಮಾಡೋದಂತ ತೋರಿಸ್ತೇನೆ ಬರ್ರಿ. ಮೊದಲು ಗೋಧಿ ಹಿಟ್ಟು ತೊಗೊರಿ. ಇದ್ರಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಭಾಳ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಆಮೇಲೆ ನಾವು ಉಪ್ಪು ಹಾಕ್ಬೇಕಾಗ್ತದೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಅಜ್ವಾಯಿನು, ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ಕೋಬೇಕು. ಅಜ್ವಾಯಿನ ಹಾಕೋಕ್ಕಿಂತ ಮೊದಲು ಈ ಥರ ಸ್ವಲ್ಪ ಕೈಯಿಂದ ಮ್ಯಾಶ್ ಮಾಡಿಬಿಟ್ಟು ಹಾಕ್ರಿ, ಆವಾಗನ ಅದು ಟೇಸ್ಟ್ ಬರುತ್ತೆ. ಇವಾಗ ಇದ್ರಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಖಾರದ ಪುಡಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಇದು ಎಣ್ಣೆ ಇರುತ್ತಲ್ಲ, ಈ ಹಿಟ್ಟನ್ನ ಈ ಥರ ಮ್ಯಾಶ್ ಮಾಡಬೇಕು. ಇದರಲ್ಲಿ ಎಣ್ಣೆ ಎಷ್ಟು ಹಾಕಬೇಕು ಅಂತಂದರೆ ನೋಡಿರಿ, ಈ ಥರ ಮಾಡಿದರೆ ಇದು ಮುದ್ದೆ ಆಗಬೇಕು. ಹಿಂಗೆ ಅಷ್ಟು ಸ್ವಲ್ಪ ಎಣ್ಣೆ ಹಾಕೋಬೇಕು. ನಾನು ಆ್ಯಕ್ಚುಲಿ ಇಬ್ಬರಿಗೋಸ್ಕರ ಮಾಡ್ದಾತೀನಿ, ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಕತ್ತೀನಿ. ನೀವು ಜಾಸ್ತಿ ಜನಕ್ಕೆ ಮಾಡಿದ್ರೆ ಈ ಐಟಮ್ ಎಲ್ಲ ಸ್ವಲ್ಪ ಜಾಸ್ತಿ ತೊಗೊರಿ. ಇವಾಗ ಬರ್ರಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಾಲಿಸ್ಕೋಬೇಕು, ಭಾಳ ಮೆತ್ತಗೆ ಕಾಲಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಇದು ಹಿಟ್ಟು ಹಿಂಗೆ ಆಗಬೇಕು, ಭಾಳ ಮೆತ್ತಗೆ ಕಾಲಿಸ್ಕೋಬೇಡ್ರಿ. ಇವಾಗ ಹಿಟ್ಟು ರೆಡಿ ಆಯ್ತು. ಇದನ್ನು ಒಂದು 2 ನಿಮಿಷ ಮುಚ್ಚಿಬಿಟ್ಟು ಇಡೋಣ ನೆನ್ಯಾಕ. ಇವಾಗ ಮುಂದೇನಪ್ಪ ಅಂತಂದ್ರೆ ಗ್ಯಾಸ್ ಹಚ್ಕೊಳ್ಳೋಣ. ಇದ್ರಾಗ ಒಂದು 2 ಗ್ಲಾಸ್ನಷ್ಟು ನೀರು ಹಾಕೋರಿ. ಇದು ಹೆಸರು ಕಾಳು ನಾನು ಆವಾಗಲೇ ಹೇಳಿದ್ನಲ್ಲ, ಇದನ್ನು ನಾನು ತೊಳ್ಕೊಂಡು ಇಟ್ಕೊಂಡನಿ. ಇವಾಗ ಇದನ್ನು ಸೇರಿಸ್ಕೊರಿ ನೀರಿಗೆ. ಇವಾಗ ಇದು ನೀರು ಚೆನ್ನಾಗಿ ಕುದಿಬೇಕು. ಇವಾಗ ಬರ್ರಿ ನೀರು ಕುದಿಯಾಕತ್ತವು. ಇವಾಗ ಡೋಕ್ಲಾ ಹೆಂಗೆ ಮಾಡೋದಂತ ತೋರಿಸ್ತೇನೆ ನೋಡಿರಿ. ಹಿಟ್ಟು ಚಲೋತ್ನಾಗ ನೆಂದತಿ. ಇವಾಗ ಇದ್ರಾಗ 2 ಪೀಸ್ ಮಾಡ್ಕೊಳ್ಳೋಣ. ಇದು ನಮ್ಮ ಮನ್ಯಾಗ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ. ಅದು ಮಳೆಗಾಲ ಬಂತಂದ್ರೆ ಎಲ್ಲರೂ ಇದನ್ನು ಕೇಳ್ತಾರೆ ನಮ್ಮ ಮನ್ಯಾಗ. ನನಗೆ ಅಷ್ಟೊಂದು ಇಷ್ಟ ಇಲ್ಲ, ಆದ್ರೆ ನನ್ನ ಮಗಗೆ ಭಾಳ ಇಷ್ಟ. ಇವತ್ತು ಅವನ ನೆನೆಸ್ಕೊಂಡ ಇದನ್ನು, ಮಮ್ಮಿ ಭಾಳ ಚಳಿ ಐತಿ ಇವತ್ತು ದಾಲ್ ಡೋಕ್ಲಿ ಮಾಡು ಅಂಥೇಳಿ. ಭಾಳ ದಿನದ ಮ್ಯಾಗ ಕೇಳ್ಯಾನ ಅಂಥೇಳಿ ಇವತ್ತು ಮಾಡಾಕತ್ತೀನಿ. ಈ ಥರ ಉಂಡೆ ಮಾಡ್ಕೊರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಹಿಂಗೆ ಇಡ್ರಿ, ಇದ್ರ ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಕೊರಿ. ಅಂದ್ರೆ ಮಾಡಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ, ಆದ್ರೆ ಚಳಿಗಾಲದಾಗ ಇದು ತಿನ್ನೋಕೆ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತೈತಿ. ಇವಾಗ ಇದನ್ನು ಈ ಥರ ಲಟ್ಟಿಸ್ಕೋಬೇಕು ರೌಂಡ್ ಶೇಪ್ನ್ಯಾಗ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಬರ್ರಿ. ಭಾಳ ತೆಳ್ಳಗೆ ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ದಪ್ಪ ಇರಬೇಕು. ಡೈಮಂಡ್ ಶೇಪ್ನ್ಯಾಗ ಕಟ್ ಮಾಡ್ಕೋಬೇಕು ಈ ಥರ. ಇವಾಗ ನಾವೇ ನೀರು ಕುದಿಯಕ್ಕೆ ಇಟ್ಟೇವಲ್ರಿ, ಅದ್ರಾಗ ಇವನ್ನ ಹಾಕ್ಕೋಬೇಕು. ನೋಡಿರಿ, ಇವಾಗ ಎಲ್ಲ ಕಟ್ ಮಾಡಿಬಿಟ್ಟು ಹಾಕ್ಕೊಂಡೇನಿ. ಇದು ಇವಾಗ ಒಂದು 2 ರಿಂದ 3 ವಿಸಿಲ್ ಬರಬೇಕು. ನೋಡಿರಿ, ಇವಾಗ ಕುಕ್ಕರ್ ತಣ್ಣಗಾಗೈತಿ. ನೋಡಿರಿ, ಇದು ಈ ಥರ ಬೇಯಬೇಕು.
ನನ್ನ ಮಗಗೆ ಸ್ವಲ್ಪ ಮೆತ್ತಗೆ ಇಷ್ಟ, ಹೀಗಾಗಿ ನಾನು ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಂಡನಿ. ನೀವು 2 ವಿಸಿಲ್ ತೊಗೊಂಡ್ರೆ ಸಾಕು. ಈಗ ಬರ್ರಿ ಇದನ್ನು ಹೆಂಗೆ ಒಗ್ಗರಣೆ ಕೊಡೋದು ಅಂತ ನೋಡೋಣ. ಇವಾಗ ಒಂದು ಕಡೆ ಇಟ್ಕೊರಿ. ಇದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕೋರಿ. ಎಣ್ಣೆ ಜಾಗದಾಗ ನೀವು ತುಪ್ಪ ಯೂಸ್ ಮಾಡಿದ್ರಂತೂ ಭಾಳ ಚಲೋ. ನನ್ನ ಮಗ ತುಪ್ಪ ತಿನ್ನಂಗಿಲ್ಲ, ಹೀಗಾಗಿ ನಾನು ಎಣ್ಣೆ ಹಾಕ್ಕೊಳತ್ತೀನಿ. ಇವಾಗ ಬರ್ರಿ ಎಣ್ಣೆ ಕಾದತಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಬೇಕು, ಸ್ವಲ್ಪ ಜೀರಿಗೆ ಮತ್ತು ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ ಮತ್ತು ಕರಿಬೇವು 2 ಹಾಕೋರಿ. ಇವತ್ತೇನೋ ಗೊತ್ತಿಲ್ಲ, ನನ್ನ ಮಗಗೆ ದಾಲ್ ಡೋಕ್ಲಿ ತಿನ್ನಂಗೆ ಆಗೈತಿ, ಅದಕ್ಕೆ ಇಷ್ಟೆಲ್ಲ ಮಾಡ್ಸಾಕತ್ತಾನ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು. ಈರುಳ್ಳಿ ಎಷ್ಟು ಫ್ರೈ ಆಗ್ತಾವೋ ಅಷ್ಟು ರುಚಿ ಸಿಗ್ತದೆ. ಇವಾಗ ನೋಡ್ರಿ ಈರುಳ್ಳಿ ಫ್ರೈ ಆಗ್ಯಾವು. ಇವಾಗ ಇದ್ರಾಗ ಟಮಾಟೆ ಹಣ್ಣು ಹಾಕ್ಕೊಳ್ಳೋಣ. ಇದನ್ನು ತೊಗರಿ ಬೇಳೆಯಿಂದನೂ ಮಾಡ್ತಾರೆ. ಅಂದ್ರೆ ಅದ್ರಾಗ ಏನಪ್ಪ ಅಂತಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತದೆ. ಯಾಕಂದ್ರೆ ಇದ್ರಾಗಾದ್ರೆ ನಾವು ಈ ಬೇಳೆನ ಕುಕ್ಕರ್ನಾಗ ಹಾಕ್ಕೋಬೋದು. ತೊಗರಿ ಬೇಳೆದಾದ್ರೆ ಅದನ್ನು ಮೊದಲ ಕುಕ್ಕರ್ ಇಟ್ಕೊಂಡು ಬೇಯಿಸ್ಕೊಂಡು ಒಂದು ಸ್ವಲ್ಪ ನೀರು ಥರ ಮಾಡಿಕೊಂಡು ಆಮ್ಯಾಗ ಮಿಕ್ಸ್ ಮಾಡ್ಕೋಬೇಕು. ಅದು ಭಾಳ ಕೆಲಸ ಆಗ್ತದೆ. ಇದು ಹೆಸರು ಬೇಳೆ ಅಂತಂದ್ರೆ ನಾವು ಕುಕ್ಕರ್ನಾಗ ಹಾಕ್ಕೋಬೋದು, ಇದ್ರ ಜೊತೆನ ಹಾಕ್ಕೋಬೋದು. ನನ್ನ ಮಗಗೆ ತೊಗರಿ ಬೇಳೆದು ಇಷ್ಟ ಇಲ್ಲ, ನೀವು ಬೇಕಂದ್ರೆ ತೊಗರಿ ಬೇಳೆದು ಮಾಡ್ಕೋಬೋದು. ಇವಾಗ ಇದಕ್ಕೆ ಏನೇನಪ್ಪ ಹಾಕ್ಕೊಳ್ಳೋದಂದ್ರೆ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ. ನಾನು ಇಬ್ಬರಿಗೆ ಮಾಡಕತ್ತೀನಿ, ಹೀಗಾಗಿ ಮಸಾಲೆ ಸ್ವಲ್ಪ ಹಾಕ್ಕೊಳಕತ್ತೀನಿ. ಸ್ವಲ್ಪ ಖಾರದ ಪುಡಿ, ಒಂದು ಚಮಚೆ ಧನಿಯಾ ಪೌಡರ್, ಮತ್ತು ಒಂದು ಅರ್ಧ ಚಮಚೆ ಗರಂ ಮಸಾಲ. ಇಷ್ಟೆಲ್ಲ ಮಸಾಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊರಿ. ಮಸಾಲ ಎಲ್ಲ ಹಾಕಿದ ಮ್ಯಾಗ ಗ್ಯಾಸ್ ಸ್ವಲ್ಪ ಕಮ್ಮಿ ಮಾಡ್ಕೊರಿ, ಇಲ್ಲಾಂದ್ರೆ ಮಸಾಲ ಎಲ್ಲ ಸುಟ್ಟು ಬಿಡ್ತದೆ, ಅವಾಗ ಟೇಸ್ಟ್ ಬರಲ್ಲ. ಈಗ ನೋಡ್ರಿ ಮಸಾಲ ಎಲ್ಲ ಚಲೋತ್ನ್ಯಾಗ ಬೆಂದತಿ. ಇವಾಗ ಇದಕ್ಕೆ ನಾವು ಆವಾಗಲೇ ಕುಕ್ಕರ್ನಾಗ ಮಾಡಿ ಇಟ್ಕೊಂಡಿದ್ವಲ್ಲ ಡೋಕ್ಲಿ, ಅದನ್ನು ಹಾಕ್ಕೊಳ್ಳೋಣ. ಇದು ಹೆಸರು ಬೇಳೆ ಇರೋದ್ರಿಂದ ಲಘು ಗಟ್ಟಿ ಆಗ್ತತಿ, ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಬಿಸಿನೀರು ಮಿಕ್ಸ್ ಮಾಡ್ಕೊಂಡನಿ. ತಣ್ಣೀರು ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಬಿಸಿನೀರು ಕಾಸ್ಕೊಂಬಿಟ್ಟು ಹಾಕ್ಕೋರಿ. ತಣ್ಣೀರು ಹಾಕಿದ್ರೆಲ್ಲ ಟೇಸ್ಟ್ ಹೋಗಿಬಿಡ್ತತಿ. ಇವಾಗ ಇದು ಸ್ವಲ್ಪ ಬಿಸಿ ಆಗಲಿ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಇವಾಗ ನಮ್ಮ ದಾಲ್ ಡೋಕ್ಲಿ ರೆಡಿ ಆಯ್ತು. ಬರೀ ಇದನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಮಮ್ಮಿ ದಾಲ್ ಡೋಕ್ಲಿ ಆತ ಇಲ್ವೇ? ಇನ್ನು ಎಷ್ಟು ಆತ ತೊಗೊಂಬರ್ತಾನೆ. ನೋಡ್ರಿ ನನ್ನ ಮಗ ಅವಾಗಿಂದ ದಾಲ್ ಡೋಕ್ಲಿಗೆ ವೇಟ್ ಮಾಡಕತ್ತಾನ. ಈ ದಾಲ್ ಡೋಕ್ಲಿ ತಿನ್ನಾಕ ನನ್ನ ಹತ್ರ ಇನ್ನೊಂದು ಟಿಪ್ಸ್ ಐತಿ, ಅದು ಇದಕ್ಕಿಂತ ಚಲೋ ಇರ್ತತಿ, ಹೇಳ್ಕೊಡ್ತಾನೆ ಬರ್ರಿ. ಇದ್ರ ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕು. ಅಂದ್ರೆ ಚಟ್ಪಟ ತಿನ್ನೋರು, ಭಾಳ ಖಾರ ತಿನ್ನೋರು ಈ ಥರ ತಿನ್ಬೇಕು. ನನಗೆ ಈ ಥರ ತಿನ್ನೋದಂದ್ರೆ ಭಾಳ ಇಷ್ಟ. ಮತ್ತು ಸ್ವಲ್ಪ ಜೀರಿಗೆ ಪೌಡರ್ ಹಾಕ್ಕೋಬೇಕು. ಇದ್ರ ಮ್ಯಾಗ ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ ಹಾಕೋಬೇಕು. ಬಂದೆ ನನ್ನ ಮಗ ತುಪ್ಪ ತಿನ್ನಲ್ಲ, ಅದಕ್ಕೆ ತುಪ್ಪ ಹಾಕ್ಕೊಂಡಿಲ್ಲ. ಇದ್ರಾಗ ತುಪ್ಪ ಹಾಕ್ಕೊಂಡ್ರಂತೂ ಸೂಪರಾಗಿರುತ್ತೆ.
ಈಗ ಬರ್ರಿ ನನ್ನ ಮಗನ ಟೇಸ್ಟ್ ಮಾಡ್ಸೋಣ. ಚಲೋ ಆಗೈತಿ. ನಾನು ಮುಗಿಸ್ಬಿಡ್ತಾನೆ ಏನೋ ಗೊತ್ತಿಲ್ಲ. ಸರಿ ತಗೋ, ಆಯಿತು ತಿನ್ನು. ಸರಿ, ಮತ್ತೆ ಸಿಗೋಲ್ಲ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್.